ಮೂವ್ ಆನ್ ಅಂಡ್ ಸ್ಟಾರ್ಟ್ ಅಗೇನ್. ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನ ಹಲವಾರು ಕಡೆ ಕೇಳಿರ್ತೀರಾ, ಅಥವಾ ಓದಿರ್ತೀರಾ, ಅಥವಾ ನಿಮ್ಮ ಫೋನಲ್ಲಿ ಸ್ಟೇಟಸ್ ಹಾಕಿರ್ತೀರಾ. ನನ್ ತರಾನೇ ಯಾಕೆ ನಾವು ಲೈಫ್ ನಲ್ಲಿ ಮೂವ್ ಆನ್ ಆಗೋದು ಇಂಪಾರ್ಟೆಂಟ್? ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ರು. ಅವರು ಎಲ್ಲರಿಗೂ ಕೌನ್ಸಿಲಿಂಗ್ ನಡೆಸ್ತಾ ಇದ್ರು. ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ನೋಡಿ, ಅವರು ಅವರ ಹತ್ರ ಹೋಗಿ ಸೊಲ್ಯೂಷನ್ ಕೇಳ್ಕೊಂಡು ಬರ್ತಾ ಇದ್ರು. ಯಾರೆಲ್ಲ ಅವ್ರ ಜೊತೆ ಪ್ರಾಬ್ಲಮ್ ಹೇಳೋದಕ್ಕೆ ಹೋಗ್ತಾ ಇದ್ರು ನೋಡಿ, ಅವ್ರು ಪ್ರತಿ ಬಾರಿ ಅದೇ ಪ್ರಾಬ್ಲಮ್ ಅನ್ನ ರಿಪೀಟೆಡ್ ಆಗಿ ಅವ್ರ ಹತ್ರ ಹೇಳ್ತಾ ಇದ್ರು. ಅವರಿಗೂ ಸೊಲ್ಯೂಷನ್ ಕೊಟ್ಟು 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 ಸಾಕಾಗಿ ಹೋಯ್ತು. ಎಷ್ಟೇ ಸಲ ಹೇಳಿದ್ರು ಅದೇ ಸೇಮ್ ಪ್ರಾಬ್ಲಮ್ ಅನ್ನ ರಿಪೀಟ್ ಮಾಡಿ ಅವ್ರ ಹತ್ರ ಹೇಳ್ತಾ ಇದ್ರು. ಇದಕ್ಕೋಸ್ಕರ ಆ ವ್ಯಕ್ತಿ ಏನ್ ಮಾಡಿದ್ರು ಅಂದ್ರೆ, ಯಾರ್ ನೋಡಿ ಅವರ ಪ್ರಾಬ್ಲಮ್ ಅನ್ನ ಪ್ರತಿ ಬಾರಿ ರಿಪೀಟ್ ಮಾಡಿ ಹೇಳ್ತಾ ಇದ್ರು, ಅವರನ್ನೆಲ್ಲ ಒಮ್ಮೆ ಕರೆದ್ರು. ಎಲ್ಲರಿಗೂ ಒಂದು ಜೋಕ್ ಅನ್ನ ಹೇಳಿ ಅವರ ಸೆಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಹೀಗೆ ಎಲ್ಲಾರು ನಗಾಡಿದ್ರು ಆ ಜೋಕ್ ಕೇಳಿ. ಅದಾದ್ಮೇಲೆ ಕೆಲವೊಂದು ರಿಲೇಟೆಡ್ ವಿಷಯಗಳನ್ನ ಅಲ್ಲಿ ಶೇರ್ ಮಾಡ್ತಾ ಇದ್ರು. ಹೀಗೆ 10 ಮಿನಿಟ್ಸ್ ಆದ ನಂತರ ಮತ್ತೊಮ್ಮೆ ರಿಪೀಟ್ ಮಾಡಿ ಅದೇ ಜೋಕ್ ಅನ್ನ ಹೇಳಿದ್ರು. ಈಗ ಕೆಲವರು ಅನ್ಕೊಳ್ತಾ ಕೂತ್ಕೊಂಡ್ರು, ಯಾಕೆ ಇವರು ಅದೇ ಸೇಮ್ ಜೋಕ್ ಅನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಕೆಲವರು ಮಾತ್ರ ಓಕೆ, ಫೇಕ್ ಆಗಿ ನಗ್ಬೇಕಲ್ಲ ಅವ್ರು ಹೇಳಿದ್ರು ಅಂತ ನಗ್ಬಿಟ್ರು. ಮತ್ತೊಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ ನಂತರ ಸೇಮ್ ಜೋಕನ್ನ ಮತ್ತೊಮ್ಮೆ ರಿಪೀಟ್ ಮಾಡಿದ್ರು. ಈಗ ಯಾರೂ ನಗ್ತಾ ಇಲ್ಲ. ಯಾಕೆ ನಗ್ತಾ ಇಲ್ಲ? ಯಾಕಂದ್ರೆ ಅದೇ ಸೇಮ್ ಜೋಕನ್ನ ಇವರು 3ನೇ ಸಲ ಹೇಳ್ತಾ ಇದ್ದಾರೆ. ಅವರು ನಗದೇ ಇರೋದನ್ನ ನೋಡಿ ಆಗ ಇವರು ಹೇಳ್ತಾರೆ, ಯಾಕೆ ನೀವು ನನ್ನ ಜೋಕಿಗೆ ನಗ್ತಾ ಇಲ್ಲ? ನಾನು 1ನೇ ಸಲ ಹೇಳಿದಾಗ ಎಲ್ಲಾರು ನಗಾಡಿದ್ರಿ, 2ನೇ ಸಲ ಹೇಳಿದಾಗ ಕೆಲವೊಬ್ರು ನಗಾಡಿದ್ರಿ, 3ನೇ ಸಲ ಹೇಳಿದಾಗ ಯಾರು ನಗಾಡ್ಲೇ ಇಲ್ಲ, ಯಾಕೆ ನಗಾಡ್ಲಿಲ್ಲ ಅಂತ. ಯಾರು ಆನ್ಸರ್ ಹೇಳ್ತಾ ಇಲ್ಲ. ಆಗ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು, ಹಾಗಾದ್ರೆ ನೀವು ಒಂದು ಪ್ರಾಬ್ಲಮ್ ಅನ್ನ ಇಟ್ಕೊಂಡು ಎಷ್ಟು ಸಲ ಅಂತ ನನ್ನ ಹತ್ರ ಬರ್ತೀರಾ? ಬರೋದಕ್ಕೆ ನಾನು ಹೇಳ್ತಾ ಇಲ್ಲ, ಅದೇ ಸೇಮ್ ಪ್ರಾಬ್ಲಮ್ ಅನ್ನ ಯಾಕೆ ನಿಮ್ಮ ಮೈಂಡ್ ಅಲ್ಲಿ ತುಂಬಿಟ್ಕೊಂಡಿರ್ತೀರಾ? ಅದೇ ಪ್ರಾಬ್ಲಮ್ ಬಗ್ಗೆ ತಲೆ ಕೆಡಿಸ್ತಾ ಕೂತ್ಕೊಂಡ್ರೆ ನಿಮ್ಮ ಟೈಮ್ ವೇಸ್ಟ್, ನಿಮ್ಮ ಎನರ್ಜಿ ವೇಸ್ಟ್. ಇದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಸ್ಟ್ರೆಸ್ ಲೆವೆಲ್ ಇಂದ ನಿಮ್ಮ ಹೆಲ್ತ್ಗೂ ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿ ಈ ಒಂದು ಜೋಕ್ ಅನ್ನ ನೀವು ಫಸ್ಟ್ ಟೈಮ್ ನಗದಿದ್ರಿ, ಅದಾದ್ಮೇಲೆ ಥರ್ಡ್ ಟೈಮ್ ನೀವು ನಗಾಡ್ಲೇ ಇಲ್ಲ. ಇನ್ ದ ಸೇಮ್ ವೇ ನೀವು ನಿಮ್ಮ ಪ್ರಾಬ್ಲಮ್ ಅನ್ನ ಅದೇ ರೀತಿ ನೋಡಿ ಮೂವ್ ಆನ್ ಆಗ್ಲೇಬೇಕು. ನಿಮ್ಮ ಲೈಫ್ ಅಲ್ಲಿ ಒಂದಲ್ಲ ಒಂದಿನ ನಿಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. Please don't forget to subscribe my channel. Until next video, take care. Bye bye.